ಸ್ನೇಹಿತರೆ ನಮಸ್ತೆ. ನಾಡುನುಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಬ್ಯಾಂಕ್ ಸಾಲಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಈಗ ಕೆಲವು ಕಟ್ಟುನಿಟ್ಟಿನ ನಿಯಮವನ್ನು ದೇಶಾದ್ಯಂತ ಜಾರಿಗೆ ತಂದಿದೆ. ಇನ್ನು ಮುಂದೆ ಬ್ಯಾಂಕ್ ಸಾಲಕ್ಕೆ ಅರ್ಜಿಯನ್ನು ಸಲ್ಲಿಸುವವರು ಈ 10 ತಪ್ಪುಗಳನ್ನು ಮಾಡಿದರೆ ಅವರಿಗೆ ಯಾವುದೇ ಬ್ಯಾಂಕಿನಲ್ಲಿ ಸಾಲ ಸಿಗಲ್ಲ. ಹಾಗಾದರೆ ಬ್ಯಾಂಕ್ ಸಾಲಕ್ಕೆ ಅರ್ಜಿಯನ್ನು ಸಲ್ಲಿಸುವವರು ಯಾವ ತಪ್ಪುಗಳನ್ನು ಮಾಡಿದರೆ ಯಾವುದೇ ಬ್ಯಾಂಕಿನಲ್ಲಿ ಸಾಲ ಸಿಗಲ್ಲ, ಇದರ ಬಗ್ಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಹೇಳಿದ್ದೇನು, ಇವೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೂ ಈ ಮಾಹಿತಿಯನ್ನು ಬ್ಯಾಂಕ್ ಲೋನ್ ಮಾಡುವ ಪ್ರತಿಯೊಬ್ಬರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಮೊದಲನೇದಾಗಿ ಬ್ಯಾಂಕ್ ಸಾಲಕ್ಕೆ ಅರ್ಜಿಯನ್ನು ಸಲ್ಲಿಸುವ ಪ್ರತಿಯೊಬ್ಬರೂ ಕೂಡ 750ಕ್ಕಿಂತ ಅಧಿಕ ಸಿಬಿಲ್ ಸ್ಕೋರ್ ಅನ್ನು ಹೊಂದಿರುವುದು ಕಡ್ಡಾಯವಾಗಿದೆ. 750ಕ್ಕಿಂತ ಕಡಿಮೆ ಸಿಬಿಲ್ ಸ್ಕೋರ್ ಅನ್ನು ಹೊಂದಿರುವವರು ಹೆಚ್ಚಿನ ಬಡ್ಡಿಯನ್ನು ಪಾವತಿ ಮಾಡಬೇಕಾಗುತ್ತೆ. ಅದೇ ರೀತಿಯಲ್ಲಿ 700ಕ್ಕಿಂತ ಕಡಿಮೆ ಸಿಬಿಲ್ ಸ್ಕೋರ್ ಅನ್ನು ಹೊಂದಿರುವವರಿಗೆ ಯಾವುದೇ ಬ್ಯಾಂಕಿನಲ್ಲಿ ಸಾಲಗಳು ಸಿಗಲ್ಲ. ಇನ್ನು ಎರಡನೇದಾಗಿ, ಈಗಾಗಲೇ ಹೆಚ್ಚು ಸಾಲವನ್ನು ಮಾಡಿರುವವರಿಗೆ ಯಾವುದೇ ಬ್ಯಾಂಕುಗಳು ಸಾಲವನ್ನು ಕೊಡದಂತೆ ಆದೇಶವನ್ನು ಹೊರಡಿಸಲಾಗಿದೆ. ಒಬ್ಬ ವ್ಯಕ್ತಿ ತನ್ನ ಮಾಸಿಕ ಆದಾಯದ 40% 50% ವರೆಗೆ EMIಗಳನ್ನು ಹೊಂದಿದ್ರೆ ಆತನಿಗೆ ಯಾವುದೇ ಬ್ಯಾಂಕಿನಲ್ಲಿ ಸಾಲ ಸಿಗಲ್ಲ. ಇನ್ನು ಮೂರನೇದಾಗಿ, ಆದಾಯ ದಾಖಲೆಗಳು ಸರಿಯಾಗಿ ಇಲ್ಲದೇ ಇರುವುದು. ಸಂಬಳದ ಸ್ಲಿಪ್ ಅಥವಾ ITR ದಾಖಲೆಗಳು ಸರಿಯಾಗಿ ಇಲ್ಲದೇ ಇದ್ದರೆ ಅವರಿಗೆ ಯಾವುದೇ ಬ್ಯಾಂಕಿನಲ್ಲಿ ಸಾಲ ಕೊಡಬಾರದು ಅಂತ ಆದೇಶವನ್ನು ಹೊರಡಿಸಲಾಗಿದೆ. ಇನ್ನು ನಾಲ್ಕನೇದಾಗಿ, ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಸ್ಥಿರತೆ ಕಡಿಮೆಯಾಗಿರುವುದು. ಯಾವುದೇ ಒಬ್ಬ ವ್ಯಕ್ತಿ ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಸ್ಥಿರತೆಯನ್ನು ಹೊಂದಲದೇ ಇದ್ದರೆ ಆತನಿಗೆ ಯಾವುದೇ ಬ್ಯಾಂಕಿನಲ್ಲಿ ಸಾಲವನ್ನು ಕೊಡಬಾರದು ಅಂತ ಭಾರತೀಯ ರಿಸರ್ವ್ ಬ್ಯಾಂಕ್ ಈಗ ಆದೇಶವನ್ನು ಹೊರಡಿಸಿದೆ. ಪದೇ ಪದೇ ಒಬ್ಬ ವ್ಯಕ್ತಿ ಕೆಲಸವನ್ನು ಬದಲಾವಣೆ ಮಾಡುತ್ತಿದ್ದರೆ ಆತನಿಗೆ ಯಾವುದೇ ಬ್ಯಾಂಕಿನಲ್ಲಿ ಸಾಲಗಳು ಸಿಗಲ್ಲ. ಇನ್ನು ಐದನೇದಾಗಿ, ಆಸ್ತಿ ಮೌಲ್ಯ ಮತ್ತು ಕಾನೂನು ವ್ಯವಸ್ಥೆಯಾಗಿರುತ್ತೆ. ಗೃಹ ಸಾಲವನ್ನು ಮಾಡಬೇಕು ಅಂತ ಹೇಳಿದ್ರೆ ಆಸ್ತಿ ಮೌಲ್ಯ ಮತ್ತು ಆಸ್ತಿ ದಾಖಲೆಯನ್ನ ಕಡ್ಡಾಯವಾಗಿ ಇಟ್ಟುಕೊಳ್ಳಬೇಕು. ಯಾವ ವ್ಯಕ್ತಿ ಆಸ್ತಿ ಮೌಲ್ಯ ಮತ್ತು ಆಸ್ತಿ ದಾಖಲೆಯನ್ನ ಸರಿಯಾಗಿ ಕೊಡುವುದಿಲ್ಲವೋ ಆತನಿಗೆ ಯಾವುದೇ ಬ್ಯಾಂಕಿನಲ್ಲಿ ಸಾಲ ಸಿಗಲ್ಲ. ಇನ್ನು ಆರನೇದಾಗಿ, ಸಾಲಕ್ಕೆ ಅರ್ಜಿ ಸಲ್ಲಿಸುವ ವ್ಯಕ್ತಿಯ ವಯಸ್ಸಿನ ಮಿತಿಯಾಗಿರುತ್ತೆ. ಗೃಹ ಸಾಲಕ್ಕೆ 21 ವರ್ಷದಿಂದ 65 ವರ್ಷದ ಒಳಗಿನವರು ಮಾತ್ರ ಅರ್ಜಿಯನ್ನ ಸಲ್ಲಿಸಬಹುದು. ಅದೇ ರೀತಿಯಲ್ಲಿ ವೈಯಕ್ತಿಕ ಸಾಲಕ್ಕೆ 21 ವರ್ಷದಿಂದ 58 ವರ್ಷದವರೆಗಿನವರು ಮಾತ್ರ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಸಾಲದ ಕಂತು ಮುಗಿಯುವ ವಯಸ್ಸು 70 ವರ್ಷ ದಾಟಿದರೆ ಅವರಿಗೆ ಯಾವುದೇ ಬ್ಯಾಂಕಿನಲ್ಲಿ ಸಾಲ ಸಿಗಲ್ಲ, ಅವರ ಸಾಲದ ಅರ್ಜಿ ತಿರಸ್ಕಾರವಾಗುತ್ತೆ. ಇನ್ನು ಏಳನೇದಾಗಿ, ಅರ್ಜಿದಾರರ ಹೆಸರು ಕಪ್ಪು ಪಟ್ಟಿಗೆ ಸೇರಿರುವುದಾಗಿದೆ. ಕ್ರೆಡಿಟ್ ಕಾರ್ಡ್ EMIಗಳನ್ನು ಸರಿಯಾಗಿ ಪಾವತಿ ಮಾಡದೇ ಇರುವುದು ಅಥವಾ ಸಾಲದ EMIಗಳನ್ನು ಸರಿಯಾಗಿ ಪಾವತಿ ಮಾಡದೇ ಇದ್ದರೆ ಅವರ ಹೆಸರನ್ನ ಕಪ್ಪು ಪಟ್ಟಿಗೆ ಸೇರಿಸಲಾಗುತ್ತೆ. ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ರಿಟರ್ನ್ ಆಫ್ ಅಥವಾ ಸೆಟಲ್ಡ್ ಅಂತ ತೋರಿಸಿದರೆ ಆತ 7 ವರ್ಷದಿಂದ 10 ವರ್ಷದವರೆಗೆ ಯಾವುದೇ ಬ್ಯಾಂಕಿನಲ್ಲಿ ಸಾಲ ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಇನ್ನು ಎಂಟನೇದಾಗಿ, ಅರ್ಜಿ ಸಲ್ಲಿಸುವಾಗ ಕೆಲವು ತಪ್ಪು ಮಾಹಿತಿಗಳನ್ನು ನೀಡುವುದು. ಉದ್ಯೋಗದ ಮಾಹಿತಿಯಾಗಿರಬಹುದು, ಆದಾಯದ ಮಾಹಿತಿಯಾಗಿರಬಹುದು ಅಥವಾ ITR ಮಾಹಿತಿಯಾಗಿರಬಹುದು. ತಪ್ಪು ಮಾಹಿತಿಯನ್ನು ಕೊಟ್ಟರೆ ಅವರ ಸಾಲದ ಅರ್ಜಿಯನ್ನು ತಿರಸ್ಕಾರ ಮಾಡಲಾಗುತ್ತೆ. ಇನ್ನು 9ನೇದಾಗಿ, ಬ್ಯಾಂಕಿನ ಆಂತರಿಕ ನೀತಿ ಮತ್ತು ಸೆಕ್ಟರ್ ರಿಸ್ಕ್ಗಳು ನಿಮ್ಮ ಸಾಲದ ಅರ್ಜಿಯನ್ನು ತಿರಸ್ಕಾರ ಮಾಡಬಹುದು. ಸ್ಟಾರ್ಟ್ಅಪ್ ಕಂಪನಿಯನ್ನು ಆರಂಭಿಸುವವರು, ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಮತ್ತು ಚೀಟ್ ಫಂಡ್ ವ್ಯಾಪಾರಿಗಳಿಗೆ ಸಾಲದ ಅರ್ಜಿಗಳು ತಿರಸ್ಕಾರವಾಗುತ್ತೆ. ಇನ್ನು ಕೊನೆಯದಾಗಿ, ಒಂದೇ ಸಮಯದಲ್ಲಿ ಅನೇಕ ಬ್ಯಾಂಕಿನಲ್ಲಿ ಸಾಲಕ್ಕೆ ಅರ್ಜಿ ಸಲ್ಲಿಸುವುದು. ಒಂದೇ ತಿಂಗಳಲ್ಲಿ 5 ಅಥವಾ 6 ಬ್ಯಾಂಕಿನಲ್ಲಿ ಸಾಲಕ್ಕೆ ಅರ್ಜಿ ಸಲ್ಲಿಸಿದರೆ ಅವರ ಸಿಬಿಲ್ನಲ್ಲಿ ಮಲ್ಟಿಪಲ್ ಲೋನ್ ರಿಕ್ವೈರ್ಸ್ ಅಂತ ತೋರಿಸುತ್ತೆ. ಒಬ್ಬ ವ್ಯಕ್ತಿಯ ಸಿಬಿಲ್ ಸ್ಕೋರ್ನಲ್ಲಿ ಮಲ್ಟಿಪಲ್ ಲೋನ್ ರಿಕ್ವೈರ್ಸ್ ಅಂತ ತೋರಿಸಿದ್ರೆ ಆತನ ಸಾಲದ ಅರ್ಜಿಗಳು ತಿರಸ್ಕಾರವಾಗುತ್ತೆ. ಇನ್ನು ಮುಂದೆ ಬ್ಯಾಂಕಿನಲ್ಲಿ ಯಾವುದೇ ಸಾಲವನ್ನು ಮಾಡುವವರು ಈ 10 ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು.